ಓಕೆ, ಲಾಸ್ಟ್ ಕ್ಲಾಸಲ್ಲಿ ಏನು ಸ್ಟಡಿ ಮಾಡಿದ್ವಿ ನಾವು? ಕೋವಲೆಂಟ್ ಬಾಂಡ್ ಅಲ್ಲಿ ಪ್ರಾಪರ್ಟೀಸ್ ಆಗಿತ್ತು, ಕಂಡೀಷನ್ಸ್ ಆಗಿತ್ತು, ನೆಕ್ಸ್ಟ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ ಅಲ್ವಾ? 14 ಕ್ವಶನ್ಸ್ ಕಳಿಸಿದ್ದೆ, ಮಾಡಿದ್ರಾ ಅದು? ಓಕೆ, ಅದರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ನಾನು ಫರ್ದರ್ ನಿಮಗೆ ಅದು ಸಾಲ್ವ್ ಮಾಡಿಸ್ತೀನಿ, ಆಯ್ತಾ? ಇವತ್ತು ಟಾಪಿಕ್ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್. ಈ ಕೋಆರ್ಡಿನೇಟ್ ಬಾಂಡ್ ಅಂತಕ್ಕಂಥದ್ದು ಯಾರು ಪ್ರಪೋಸ್ ಮಾಡಿದ್ದಾರೆ? ದಟ್ ಈಸ್ ಪರ್ಕಿನ್ಸ್. ಇನ್ 1912 ಪರ್ಕಿನ್ಸ್ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. 1912 ಕೋಆರ್ಡಿನೇಟ್ ಬಾಂಡ್. ನೀವು ಸೆಕೆಂಡ್ PUC ನಲ್ಲಿ ಆಲ್ರೆಡಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಹೇಳಿ ಪೂರ್ತಿ ಒಂದು ಚಾಪ್ಟರ್ ಸ್ಟಡಿ ಮಾಡಿದ್ದೀರಾ. ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ ಏನು, ಅದರಲ್ಲಿ ಲಿಗ್ಯಾಂಡ್ ಬರುತ್ತೆ, ಅದರಲ್ಲಿ ಸೆಂಟ್ರಲ್ ಮೆಟಲ್ ಬರುತ್ತೆ, ಅದರಲ್ಲಿ ಕೋಆರ್ಡಿನೇಟ್ ಬಾಂಡ್ ಬರುತ್ತೆ, ಅದರಲ್ಲಿ ಟೈಪ್ಸ್ ಆಫ್ ಕೋಆರ್ಡಿನೇಟ್ಸ್ ಬಾಂಡ್ ಬರುತ್ತೆ, ಅಂಡ್ ನೆಕ್ಸ್ಟ್ ಅದರಲ್ಲಿ ಮಾನೋಡೆಂಟೆಡ್ ಲಿಗ್ಯಾಂಡ್, ಬೈಡೆಂಟೆಡ್ ಲಿಗ್ಯಾಂಡ್, ಟ್ರೈಡೆಂಟೆಡ್, ಪಾಲಿಡೆಂಟೆಡ್, ಅದಕ್ಕೆ ಎಕ್ಸಾಂಪಲ್ಸ್, ಮತ್ತೆ ಲಿಗ್ಯಾಂಡ್ ಯಾವುದು, ಸೆಂಟ್ರಲ್ ಮೆಟಲ್ ಯಾವುದು, ಅದರ್ ರಿಲೇಟೆಡ್ ಥಿಯರೀಸ್ ಬಹಳಷ್ಟಿದೆ. ಅದು ಎಲ್ಲವೂ ಕೂಡ ನೀವು ಆಲ್ರೆಡಿ ಸೆಕೆಂಡ್ PUC ನಲ್ಲಿ ಸ್ಟಡಿ ಮಾಡಿದ್ದೀರಾ. ಬಟ್ ಇವಾಗ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಬೇಸಿಕ್ ಥಿಂಗ್ಸ್, ಕೋಆರ್ಡಿನೇಟ್ ಬಾಂಡ್ ಬಗ್ಗೆ ಬೇಸಿಕ್ ಥಿಂಗ್ಸ್ ಅನ್ನ ಕಲಿತೀವಿ. ಅಂಡ್ ನೆಕ್ಸ್ಟ್ ಫರ್ದರ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ನಾವು ಇದರನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆನಾ? ದಟ್ ಈಸ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ನಮಗೆ ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಫಾರ್ಮೇಶನ್ ಆಗಬೇಕು ಅಂದ್ರೆ ಒಂದು ಸೆಂಟ್ರಲ್ ಮೆಟಲ್ ಇರುತ್ತೆ. ಇದರಲ್ಲಿ ಸೆಂಟ್ರಲ್ ಮೆಟಲ್ ಇರುತ್ತೆ, ಅದನ್ನ ಸರೌಂಡೆಡ್ ಮಾಡಿರ್ತಕ್ಕಂಥವು ಎಲ್ಲವೂ ಲಿಗ್ಯಾಂಡ್ಸ್ ಇರುತ್ತೆ, ಎಲ್ಲವೂ ಲಿಗ್ಯಾಂಡ್ಸ್. ಓಕೆನಾ? ಇಲ್ಲಿ ಲಿಗ್ಯಾಂಡ್ಸ್ ಎಲ್ಲವೂ ಲೀವಿಸ್ ಥಿಯರಿ ಪ್ರಕಾರ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೆಂಟ್ರಲ್ ಮೆಟಲ್ ಮತ್ತೆ ಲಿಗ್ಯಾಂಡ್ಸ್. ಸೆಂಟ್ರಲ್ ಮೆಟಲ್ ಏನ್ ಮಾಡುತ್ತೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಂಡ್ ಲಿಗ್ಯಾಂಡ್ ಏನ್ ಮಾಡುತ್ತೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಅದು ಡೊನೇಟ್ ಮಾಡುತ್ತೆ. ಇವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ, ದಟ್ ಈಸ್ ಅಕಾರ್ಡಿಂಗ್ ಟು ಲೀವಿಸ್ ಥಿಯರಿ, ಅಕಾರ್ಡಿಂಗ್ ಟು ಲೀವಿಸ್ ಥಿಯರಿ, ವಾಟ್ ಡು ಯು ಮೀನ್ ಬೈ ಅನ್ ಆಸಿಡ್? ಲೀವಿಸ್ ಥಿಯರಿ ಪ್ರಕಾರ, ಲೀವಿಸ್ ಥಿಯರಿ ಪ್ರಕಾರ ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು? ಲೀವಿಸ್ ಥಿಯರಿ ಪ್ರಕಾರ ವಾಟ್ ಡು ಯು ಮೀನ್ ಬೈ ಅನ್ ಆಸಿಡ್, ವಾಟ್ ಡು ಯು ಮೀನ್ ಬೈ ಅನ್ ಬೇಸ್? ಆಸಿಡ್ ಅಂದ್ರೆ ಏನು ಇವಾಗ ಹಾಗಾದ್ರೆ ಹೇಳಿ ಬೇಗ. Acid is a lone pair acceptor. Lone pair acceptor. Base ಅಂದ್ರೆ lone pair donor. Lone pair donor. ಲೋನ್ ಪೇರ್ ಅನ್ನ ಯಾವುದು ಡೊನೇಟ್ ಮಾಡುತ್ತೋ ಅದು ಬೇಸ್, ಯಾವುದು ಅಕ್ಸೆಪ್ಟ್ ಮಾಡುತ್ತೋ ಅದು ಆಸಿಡ್. ಇವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾವು ಸೆಂಟ್ರಲ್ ಮೆಟಲ್ಸ್ ಯಾವ್ಯಾವ ಯೂಸ್ ಮಾಡ್ತೀವಿ ಸೆಂಟ್ರಲ್ ಮೆಟಲ್ಸ್ ಅಲ್ಲಿ, ಅದು ಎಲ್ಲವೂ ಕೂಡ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಸೆಂಟ್ರಲ್ ಮೆಟಲ್ ಯೂಸ್ ಮಾಡ್ತಕ್ಕಂಥವು ಎಲ್ಲವೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ರಿಮೈನಿಂಗ್ ಲಿಗ್ಯಾಂಡ್ಸ್ ಇವೆಲ್ಲವೂ ಕೂಡ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರುತ್ತೆ. ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಎಲ್ಲವೂ ಕೂಡ ಇಲ್ಲಿ, ದಟ್ ಈಸ್ ಎಲೆಕ್ಟ್ರಾನ್ ಡೋನರ್ಸ್ ತಾನೇ ಇದು, ದಟ್ಸ್ ವೈ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ತಗೊಳ್ಳೋದಾದ್ರೆ, ಓಕೆ, ಪೊಟಾಷಿಯಂ
ದಟ್ ಈಸ್ ಕ್ಯುಪ್ರಮೋನಿಯಂ ಸಲ್ಫೇಟ್ ತಗೋಬಹುದು. ಕ್ಯುಪ್ರಮೋನಿಯಂ ಸಲ್ಫೇಟ್ ಈಸ್ ನಥಿಂಗ್ ಬಟ್ CuNH3 4 times SO4 ಕ್ಯುಪ್ರಮೋನಿಯಂ ಸಲ್ಫೇಟ್. ಇವಾಗ ಇದೊಂದು ಕೋಆರ್ಡಿನೇಷನ್ ಕಾಂಪೌಂಡ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ನಾವು ಇವಾಗ ದಿಸ್ ಕಾಪರ್ ಈಸ್ ಅ ಸೆಂಟ್ರಲ್ ಮೆಟಲ್. ಕಾಪರ್ ಏನು? ದಿಸ್ ಇಸ್ ಸೆಂಟ್ರಲ್ ಮೆಟಲ್. ನೆಕ್ಸ್ಟ್ ಇಲ್ಲಿ ಅಮೋನಿಯಾ ಏನಿದೆ, ಇದು ಲಿಗ್ಯಾಂಡ್. ಓಕೆನಾ? ಇದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಇವಾಗ ಇಲ್ಲಿ ಲಿಗ್ಯಾಂಡ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಅಂಡ್ ಸೆಂಟ್ರಲ್ ಮೆಟಲ್ ಅಲ್ಲಿ ಮೀನ್ಸ್ ಯಾವ್ದಿದೆಯೋ ಅದು ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ನೋಡಿ, ಕೋವಾಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ ಶೇರ್ ಆಗುತ್ತೆ. ಬಟ್ ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಶೇರ್ ಆಗಲ್ಲ, ಶೇರ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಿಗ್ಯಾಂಡ್ 2 ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ. ಲಿಗ್ಯಾಂಡ್ ಏನ್ ಮಾಡುತ್ತೆ? 2 ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ. ಬಿಕಾಸ್ ದಿಸ್ ಸೆಂಟ್ರಲ್ ಮೆಟಲ್ ಹ್ಯಾವ್ ವೇಕೆಂಟ್ ಆರ್ಬಿಟಲ್ಸ್. ಸೆಂಟ್ರಲ್ ಮೆಟಲ್ಸ್ ಹ್ಯಾವ್ ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೆ. ಇದರಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇರೋ ಕಾರಣ ಅಲ್ಲಿ ಈ ಲಿಗ್ಯಾಂಡ್ಸ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. ಒಂದು ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಹೇಗೆ ಇದು ಬಾಂಡಿಂಗ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಾಪರ್ ಇದೆ. ಕಾಪರ್ ಇದೆ ಅಂದ್ರೆ ಕಾಪರ್ ಹ್ಯಾವ್ ವೇಕೆಂಟ್ ಆರ್ಬಿಟಲ್ಸ್. And ligand have lone pair electrons. That's why ligand donate a pair of electron towards copper. ಬಿಸ್ನೆಸ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತೀನಿ ಇವಾಗ ನಾನು. ನಿಮ್ಮ ಹತ್ರ ಸ್ಪೇಸ್ ಇದೆ. ನಿಮ್ಮ ಹತ್ರ ಸ್ಪೇಸ್ ಅಂದ್ರೆ ಏನು? ಜಾಗ ಇದೆ. ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡಿಲ್ಲ, ಬಟ್ ಜಾಗ ಇದೆ ನಿಮ್ಮ ಹತ್ರ. ಬಟ್ ನೀವು ಕಮಿಟ್ಮೆಂಟ್ ಮಾಡ್ಕೊಂತೀರಾ ಏನು? ನಾನು ಜಾಗ ಕೊಡ್ತೀನಿ, ನಿಂದೆ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ನಿಂದೆ. ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡೋಣ. ಇದೇ ಕೋಆರ್ಡಿನೇಟ್ ಬಾಂಡ್. ಕಾಪರ್ ಏನು ಇನ್ವೆಸ್ಟ್ ಮಾಡಲ್ಲ, ಬರೀ ಜಾಗ ಕೊಡುತ್ತೆ. ಬಿಕಾಸ್ ಅದರಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೆ. ಲಿಗ್ಯಾಂಡ್ ಏನ್ ಮಾಡುತ್ತೆ? ಇವಾಗ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ 2 ಎಲೆಕ್ಟ್ರಾನ್ಸ್ ಬೇಕು. 2 ಎಲೆಕ್ಟ್ರಾನ್ಸ್ ಅಲ್ಲಿ ಒಂದು ಕಾಪರ್ ಕೊಡ್ಬೇಕಾಗಿತ್ತು, ಒಂದು ಅಮೋನಿಯಾ ಕೊಡ್ಬೇಕಾಗಿತ್ತು. ಬಟ್ ಇಲ್ಲಿ ಕಾಪರ್ ಹತ್ರ ಎಲೆಕ್ಟ್ರಾನ್ಸ್ ಇಲ್ಲ. ವೇಕೆಂಟ್ ಏನಿದೆ? ಸ್ಪೇಸ್ ಇದೆ, ವೇಕೆಂಟ್ ಆರ್ಬಿಟಲ್ ಇದೆ. ಹಾಗಾಗಿ ಅಮೋನಿಯಾ ಏನ್ ಮಾಡುತ್ತೆ? 2 ಎಲೆಕ್ಟ್ರಾನ್ಸ್ ಅನ್ನ ಅದೇ ಡೊನೇಟ್ ಮಾಡ್ಕೊಂಡು ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಬಾಂಡ್ ಅನ್ನ ನಾವೇನಂತ ಕರಿತೀವಿ? ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಈ ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಲಿಗ್ಯಾಂಡ್ ಏನ್ ಮಾಡುತ್ತೆ? ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ ತಾನೆ. ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಲಿಗ್ಯಾಂಡ್ ಅನ್ನ ನಾವೇನಂತ ಕರಿಬಹುದು? ಲೀವಿಸ್ ಬೇಸ್ ಅಂತ ಕರಿಬಹುದು. ಯಾಕೆ? ಇದು ಲೋನ್ ಪೇರ್ ಡೊನೇಟ್ ಮಾಡ್ತಾ ಇದೆ ತಾನೆ, ಹಾಗಾಗಿ ಇದು ಲೀವಿಸ್ ಬೇಸ್. ಇವಾಗ ಈ ಸೆಂಟ್ರಲ್ ಮೆಟಲ್ ಏನಿದೆ ಇದು ಲೋನ್ ಪೇರ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇದೆ ತಾನೆ. ದಟ್ಸ್ ವೈ ದಿಸ್ ಇಸ್ ಲೀವಿಸ್ ಆಸಿಡ್. ಓಕೆನಾ? ಈ ತರ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಕೋಆರ್ಡಿನೇಷನ್ ಬಾಂಡ್ ಅನ್ನ ನಾವು ಸಿಂಬಾಲಿಕಲಿ ಬರೆಯೋದಾದ್ರೆ ಈ ತರ ಬರಿತೀವಿ, ಈ ತರ ಡೈರೆಕ್ಷನಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಸ್ಟ್ರಕ್ಚರ್ ನಾವು ನೋಡೋಣ. ಈ ಸ್ಟ್ರಕ್ಚರ್ ಯಾವುದು ನಾನು ಹೇಳಿದ್ದು ನಿಮಗೆ? ಕ್ಯುಪ್ರಮೋನಿಯಂ ಸಲ್ಫೇಟ್ ಅಲ್ವಾ? ಇದು ಸ್ಟ್ರಕ್ಚರ್ ನಾನು ಬರಿತೀನಿ. ದಿಸ್ ಇಸ್ ದ ಕಾಪರ್ ಸೆಂಟ್ರಲ್ ಮೆಟಲ್ ಅಂಡ್ ಹಿಯರ್ is NH3. Here is also NH3.
here is also NH3, here is also NH3. ಇವಾಗ ಡೈರೆಕ್ಷನ್ ಯಾವ್ದಂತ ಹೇಳಿದೆ ನಾನು, ಟುವರ್ಡ್ಸ್ ದ ಸೆಂಟ್ರಲ್ ಮೆಟಲ್. ಈ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಡೈರೆಕ್ಷನ್ ನೀವು ಬರೀಲಿಲ್ಲ ಅಂದ್ರೆ ಅದು ಕೋಆರ್ಡಿನೇಟ್ ಬಾಂಡ್ ಆಗಲ್ಲ, ಕೋವಲೆಂಟ್ ಬಾಂಡ್ ಆಗ್ಬಿಡುತ್ತೆ. ಡೈರೆಕ್ಷನ್ ಬರೀಲಿಲ್ಲ ಅಂದ್ರೆ ಕೋವಲೆಂಟ್ ಬಾಂಡಿಗೆ ಕನ್ವರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಡೈರೆಕ್ಷನ್ ಬರೆಯೋದು ವೆರಿ ಇಂಪಾರ್ಟೆಂಟ್. ಇವಾಗ SO4 ಇದೆ ಬ್ರಾಕೆಟ್ ಇಂದ ಹೊರಗಡೆ, ಅದು SO4 ನಾವು ಹಾಗೆ ಬರ್ಕೊಂತೀವಿ. ಇವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೈಟ್ರೋಜನ್ ಅಲ್ಲಿ ಲೋನ್ ಪೇರ್ಸ್ ಇರುತ್ತೆ ತಾನೆ, ನೈಟ್ರೋಜನ್ ಅಲ್ಲಿ ಲೋನ್ ಪೇರ್ಸ್ ಇರುತ್ತೆ ತಾನೆ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ಇದು ಕಾಪರಿಗೆ ಡೊನೇಟ್ ಮಾಡುತ್ತೆ. ಬಟ್ ಇಲ್ಲಿ ಕಾಪರ್ ಏನ್ ಕೊಡ್ತಾ ಇದೆ, ಬರೀ ಸ್ಪೇಸ್ ಕೊಡ್ತಾ ಇದೆ, ಮೀನ್ಸ್ ವೇಕೆಂಟ್ ಆರ್ಬಿಟಲ್ಸ್ ಕೊಡ್ತಾ ಇದೆ ಅಷ್ಟೇ. ಎರಡು ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಿರೋದು ಯಾವುದು, ಕಾಪರ್ ತಾನೆ. ದಟ್ಸ್ ವೈ ದಿಸ್ ಇಸ್ ಲಿವಿಸ್ ಆಸಿಡ್. ಲಿವಿಸ್ ಆಸಿಡ್ ಇದು. ಇವಾಗ ಎರಡು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿರೋದು ಯಾವುದು, ಅಮೋನಿಯಾ, ದಟ್ ಈಸ್ ಲಿವಿಸ್ ಬೇಸ್. ಓಕೆ, ದಿಸ್ ಇಸ್ ಅಬೌಟ್ ದ ಕೋಆರ್ಡಿನೇಷನ್ ಬಾಂಡ್. ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಎಷ್ಟು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಇವಾಗ ಒಂದು ಕೋಆರ್ಡಿನೇಷನ್ ಬಾಂಡ್ 1919 ಪರ್ಕಿನ್ಸ್ ಅಂತಕ್ಕಂಥ ಸೈಂಟಿಸ್ಟ್ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಬಟ್ ಈ ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸೆಂಟ್ರಲ್ ಮೆಟಲ್ ಇರುತ್ತೆ, ಸರೌಂಡೆಡ್ ಬೈ ದ ಲಿಗ್ಯಾಂಡ್ ಇರುತ್ತೆ. ಓಕೆನಾ, ಲಿಗ್ಯಾಂಡ್ ಇಲ್ಲಿ ಎರಡು ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ, ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಲಿಗ್ಯಾಂಡ್ ಡೊನೇಟ್ ಮಾಡುತ್ತೆ. ಲಿಗ್ಯಾಂಡ್ ಇದು ಡೊನೇಟ್ ಮಾಡಿದಾಗ ಅದು ಸೆಂಟ್ರಲ್ ಮೆಟಲ್ ಏನ್ ಮಾಡುತ್ತೆ, ಎರಡು ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ. ಇವಾಗ ಸೆಂಟ್ರಲ್ ಮೆಟಲ್ ಎರಡು ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂತ ಇದೆ ಅಂತ ಹೇಳಿದ್ರೆ ಅದು ಲಿವಿಸ್ ಆಸಿಡ್. ಓಕೆ, ಇವಾಗ ಲಿಗ್ಯಾಂಡ್ ಏನ್ ಮಾಡ್ತಾ ಇದೆ, ಎರಡು ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಲಿವಿಸ್ ಬೇಸ್ ಆಗುತ್ತೆ. ಈ ತರ ನಾವು ಸಿಂಬಾಲಿಕಲಿ ಇದನ್ನ ಬರಿತೀವಿ. ಓಕೆನಾ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. ಲಿಗ್ಯಾಂಡ್ಸ್ ಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದಾವೆ. ಲಿಗ್ಯಾಂಡ್ಸ್ ಇವಾಗ ನಾನು ಏನ್ ಹೇಳಿದೆ, ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಯಾವ್ಯಾವ ಇದಾವೆ ಎಲ್ಲವೂ ಲಿಗ್ಯಾಂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಲಿಗ್ಯಾಂಡ್ಸ್ ಗೆ ಎಕ್ಸಾಂಪಲ್ಸ್ ಮತ್ತೆ ಸೆಂಟ್ರಲ್ ಮೆಟಲ್ ಗೆ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಸೆಂಟ್ರಲ್ ಮೆಟಲ್ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಅದರಲ್ಲಿ ಯಾವ್ದು ವೇಕೆಂಟ್ ಸ್ಪೇಸಸ್ ಜಾಸ್ತಿ ಇದಾವೋ ಅದನ್ನ ಬಹಳ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಲೈಕ್ ಐರನ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಓಕೆ, ನೆಕ್ಸ್ಟ್ ಕ್ರೋಮಿಯಂ ಆಗಿರ್ಬೋದು, ನೆಕ್ಸ್ಟ್ ಕೋಬಾಲ್ಟ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಎಕ್ಸೆಟ್ರಾ. ಇವೆಲ್ಲ ನಾವು ಸೆಂಟ್ರಲ್ ಮೆಟಲ್ ಆಗಿ ಯೂಸ್ ಮಾಡ್ತೀವಿ ಬಿಕಾಸ್ ಇದರಲ್ಲಿ ವೇಕೆಂಟ್ ಸ್ಪೇಸ್ ಬಹಳ ಇರುತ್ತೆ. ಒಂದು ಎಕ್ಸಾಂಪಲ್ ಕೂಡ ನಿಮಗೆ ಬೇಕಾದ್ರೆ ಕೊಟ್ಟು ಬಿಡ್ತೀನಿ ನಾನು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಕೋಬಾಲ್ಟ್ ತಗೊಳ್ಳೋಣ. ಕೋಬಾಲ್ಟ್ ನ ಅಟಾಮಿಕ್ ನಂಬರ್ ಇಸ್ 27. ದಟ್ ಈಸ್ ಆರ್ಗಾನ್ 4s2 3d ಎಷ್ಟು 7 ತಾನೆ. this 1, this is 2, this is 3, this is 4, this is 5, 6 and 7. ಇವಾಗ ಇಲ್ಲಿ ವೇಕೆಂಟ್ ಸ್ಪೇಸ್ ಬಹಳ ಇದೆ ತಾನೆ, ಜಾಸ್ತಿ ಇದೆ. ಇದು ಓವರ್ಲ್ಯಾಪಿಂಗ್ ಆಗಿ ವೇಕೆಂಟ್ ಸ್ಪೇಸ್ ಬರುತ್ತೆ. ಆ ವೇಕೆಂಟ್ ಸ್ಪೇಸ್ ಅನ್ನ ಏನ್ ಮಾಡುತ್ತೆ, ಲಿಗ್ಯಾಂಡ್ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡಿ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಸಿಂಪಲ್ ಬಿಸ್ನೆಸ್ ಸ್ಟ್ರಾಟಜಿ ನೀವು ನೆನ್ಪಿಟ್ಕೊಳ್ಳಿ, ಅವಾಗ ಕೋಆರ್ಡಿನೇಟ್ ಬಾಂಡ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದ್ರಲ್ಲಿ ಏನಾಗುತ್ತೆ, ಇದು ಸ್ಪೇಸ್ ಕೊಡುತ್ತೆ ಅಷ್ಟೇ. ಸೆಂಟ್ರಲ್ ಮೆಟಲ್ ಏನ್ ಮಾಡುತ್ತೆ, ಸ್ಪೇಸ್ ಕೊಡುತ್ತೆ. ಬಟ್ ಲಿಗ್ಯಾಂಡ್ ಏನ್ ಮಾಡುತ್ತೆ, ಎರಡು ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ. ಓಕೆನಾ, ದಟ್ಸ್ ವೇ. ಈ ತರ ಲಿಗ್ಯಾಂಡ್ಸ್ ಗೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ, ಲಿಗ್ಯಾಂಡ್ಸ್ ಗೆ ನಾನು ಹೇಳಿದೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಯಾವ್ದು ಬೇಕಾದ್ರೂ ಕೊಡ್ಬಹುದು. ಮೀನ್ಸ್ F minus, Cl minus, OH minus, okay, and next Cn minus, next neutral negative ligands ಆಯ್ತು. ಇವಾಗ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆದ್ರೆ ವಾಟರ್, ಅಮೋನಿಯಾ, CO ಎಕ್ಸೆಟ್ರಾ ಯಾವ್ದು ಬೇಕಾದ್ರೂ ನಾವು ಲಿಗ್ಯಾಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, next conditions for coordinate ಬಾಂಡ್. ನೋಡಿ, ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಎರಡು ಕಂಡೀಷನ್ಸ್ ಇದಾವೆ. ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ, ಸೆಂಟ್ರಲ್ ಮೆಟಲ್
must have a vacant orbital. Must have a vacant orbital. ಅಟ್ಲೀಸ್ಟ್ ಒಂದು ವೇಕೆಂಟ್ ಆರ್ಬಿಟಲ್ ಇರಲೇಬೇಕು ಸೆಂಟ್ರಲ್ ಮೆಟಲ್ ಅಲ್ಲಿ. ಜಾಗ ಇದ್ರೆ ತಾನೇ ಬಿಸ್ನೆಸ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಜಾಗನೂ ನಿಂದೆ, ಎಲೆಕ್ಟ್ರಾನ್ಸ್ ನಿಂದೆ ಅಂದ್ರೆ ನಿನ್ನ ಹತ್ರ ಬಿಸ್ನೆಸ್ ಯಾಕೆ ಮಾಡ್ಲಿ ನಾನು ಅಂತ ಹೇಳ್ತದೆ. ಕರೆಕ್ಟ್ ಅಲ್ವಾ? ಸೆಂಟ್ರಲ್ ಮೆಟಲ್ಗೆ ಕಂಡೀಷನ್ ಏನಿರ್ಬೇಕು, ಅಟ್ಲೀಸ್ಟ್ ಒಂದು ಖಾಲಿ ಜಾಗನಾದ್ರೂ ಇರಲೇಬೇಕು. ಮೀನ್ಸ್ ಒಂದು ಆರ್ಬಿಟಲ್ ಆದ್ರೂ ವೇಕೆಂಟ್ ಇರಲೇಬೇಕು. ಇವಾಗ ಲಿಗ್ಯಾಂಡಿಕ್ ಕಂಡೀಷನ್ ಏನು ಹಾಗಾದ್ರೆ? ಲಿಗ್ಯಾಂಡ್ ಮಸ್ಟ್ ಹ್ಯಾವ್ at least one lone pair ಇರಲೇಬೇಕು. ಅಟ್ಲೀಸ್ಟ್ ಒನ್ ಲೋನ್ ಪೇರ್ ಇರಲೇಬೇಕು. ಇವಾಗ ಲೋನ್ ಪೇರ್ ಇದ್ರೆ ತಾನೇ ಅದು ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡೋದು. ಲೋನ್ ಪೇರೇ ಇಲ್ಲ ಅಂದ್ರೆ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಕ್ ಸಾಧ್ಯನಾ? ಆಗೋದಿಲ್ಲ. ಹಾಗಾಗಿ ದೀಸ್ ಆರ್ ದ ಟೂ ಕಂಡೀಷನ್ಸ್ ಫಾರ್ ದ ಫಾರ್ಮೇಶನ್ ಆಫ್ ದಿ ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಮೆಟಲ್ ಮಸ್ಟ್ ಹ್ಯಾವ್ ಎ ವೇಕೆಂಟ್ ಆರ್ಬಿಟಲ್ ಅಂಡ್ ಲಿಗ್ಯಾಂಡ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಲೋನ್ ಪೇರ್. ಒಂದು ಲೋನ್ ಪೇರ್ ಇರಲೇಬೇಕು. ಓಕೆನಾ? ಬರ್ಕೊಂಡ್ರ? ನೆಕ್ಸ್ಟ್ ಹೆಡ್ಲೈನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ coordinate bonds. Coordinate bond na characteristics. What are the characteristics of coordinate bond ಅಂತ ಹೇಳಿದ್ರೆ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, it is usually insoluble in water. ವಾಟರ್ ಅಲ್ಲಿ ಇದು ಸಾಲ್ಯುಬಲ್ ಆಗೋದಿಲ್ಲ. ಬಟ್ ಸಾಲ್ಯುಬಲ್ ಇನ್ organic solvents. Organic solvents like examples, organic solvents ಗೆ benzene, ether, toluene, etc. aniline, ಇವೆಲ್ಲ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆ ಅದು ಸಾಲ್ಯುಬಲ್ ಆಗುತ್ತೆ. ಬಟ್ ಯೂಶುವಲಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಅಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ, ಬಟ್ insoluble in water, but soluble in organic solvents. Okay, this is the first characteristics of next. Second characteristics, melting and boiling point. Melting and boiling point melting and boiling points of coordination compound is high compared to covalent compounds. Covalent compounds ಗೆ ಕಂಪೇರ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದೀಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವೆರಿ ಮಚ್ ಹೈ. ಯಾಕೆ ಈ ತರ ಯಾಕಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಎ ಡಬಲ್ ಸಾಲ್ಟ್ ಅಂಡ್ ಎ ಕಾಂಪ್ಲೆಕ್ಸ್ ಸಾಲ್ಟ್, ವಿಚ್ ಈಸ್ ದಿಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಿದೆ, ಇಟ್ ಈಸ್ ಎ ಡಬಲ್ ಸಾಲ್ಟ್. ಕೋಆರ್ಡಿನೇಷನ್ ಕಾಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಎರಡು ಮಾನೋಸಾಲ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ದಿಸ್ NaCl ಮತ್ತೆ MgCl2 ಇದೆ. ಇದು ಎರಡು ಕಂಬೈನ್ ಆದಾಗ ನಮಗೆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಬರುತ್ತೆ. ಆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಇಂದ ನಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಶನ್ ಆಗಿರುತ್ತೆ.
ಹೇಗೆ ಇದು ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ವೇ ವೆನ್ ಕಂಪೇರ್ ಟು ಕೋವೆಲೆಂಟ್ ಕಾಂಪೌಂಡ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ದ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ಇಬ್ರದ್ದು ಹೈ ಇರುತ್ತೆ, ಬಿಕಾಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಪೇರ್ ಟು ಕೋವೆಲೆಂಟ್ ಕಾಂಪೌಂಡ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. Coordination compounds coordination compounds coordination compounds have rigid and directional in nature. Coordination compounds have rigid means ಅದರ ಫಿಸಿಕಲ್ ಕಂಡೀಷನ್ಸ್ ಮತ್ತೆ ಕೆಮಿಕಲ್ ಕಂಡೀಷನ್ಸ್ ಬೇಗ ಚೇಂಜಸ್ ಆಗೋದಿಲ್ಲ. ಮತ್ತೆ ಇನ್ನು ಡೈರೆಕ್ಷನಲ್ ಇನ್ ನೇಚರ್. ವಾಟ್ ಯು ಮೀನ್ ಬೈ ಡೈರೆಕ್ಷನಲ್ ಇನ್ ನೇಚರ್? ಡೈರೆಕ್ಷನಲ್ ಇನ್ ನೇಚರ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ನಿಮಗೆ ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಆದ್ರೆ ಮೀನ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಶನ್ ಆದ್ರೆ ಅದನ್ನ ಬ್ರೇಕ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ಇಟ್ ಈಸ್ ರಿಜಿಡ್ ಅಂಡ್ ಡೈರೆಕ್ಷನಲ್ ಇನ್ ನೇಚರ್. ದಟ್ಸ್ ವೇ almost all the coordination compounds have that is isomerism property. Isomerism property means different structures ಅನ್ನ ಇದು ಒಬೆ ಮಾಡುತ್ತೆ. ಐಸೋಮರಿಸಮ್ ಪ್ರಾಪರ್ಟಿ ಕೂಡ ಇದರಲ್ಲಿ ಇರುತ್ತೆ. ಓಕೆ, ಫೋರ್ತ್ characteristics of coordination compound is, fourth characteristics ಏನಿದೆ, that is coordination compounds have high dielectric constant value. Dielectric constant value. What do you mean by dielectric constant? Dielectric constant means it is the attractive power present between the two atoms. ಎರಡು ಆಟಮ್ಗಳ ನಡುವೆ ಇರ್ತಕ್ಕಂತಹ ರಿಪಲ್ಸಿವ್ ಫೋರ್ಸ್ ಆಗಿರ್ಬೋದು, ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ಬೋದು, ಇದನ್ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಬಹಳನೇ ಜಾಸ್ತಿ ಇರುತ್ತೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ compound. First characteristics is it is insoluble in water and soluble in organic solvents. Next property is melting point, boiling point very high is compared to covalent compounds. Next, third, coordination compound have rigid and directional in nature, and the fourth is it has high dielectric constant value. Okay, next, comparison of table ಹಾಕೊಳ್ಳಿ. comparison of covalent ionic and coordination compounds. Means comparison is nothing but the difference between covalent, ionic and coordination compounds. Okay, ಒಂದು ಟೇಬಲ್ ಹಾಕೊಳ್ಳಿ. ಇದರಲ್ಲಿ ಟೇಬಲ್ ಹಾಕೊಳ್ಳಿ.
ಓಕೆ, ಇಟ್ ಇಸ್ ದ ಟೇಬಲ್. ಟೇಬಲ್ ಅಲ್ಲಿ ಫಸ್ಟ್ ಪ್ರಾಪರ್ಟೀಸ್. Properties. Next, ionic bond. Next, covalent bond. Next, coordinate bond. ಪ್ರಾಪರ್ಟೀಸ್ ಅಲ್ಲಿ ಡಿಫರೆನ್ಸಸ್ ಅನ್ನ ನಾವು ನೋಡಬೇಕು. ಅಯಾನಿಕ್, ಕೋವಾಲೆಂಟ್ ಮತ್ತೆ ಯಾವುದು ಕೋಆರ್ಡಿನೇಟ್ ಬಾಂಡ್. ದಿಸ್ ಇಸ್ ದ ರಿಲೇಶನ್ಶಿಪ್, ನಥಿಂಗ್ ಬಟ್ ದ ಡಿಫರೆನ್ಸಸ್ ಬಿಟ್ವೀನ್ ದೀಸ್ ತ್ರೀ. ಓಕೆ, ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿ ಈಸ್ ಬೈಂಡಿಂಗ್ ಫೋರ್ಸ್. What do you mean by binding force? Means the attractive power between the two atoms. Means ಇವಾಗ ಬೈಂಡ್ ಆಗಿದೆ, ಇದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ. ಇವಾಗ ಅಯಾನಿಕ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಕೋವಾಲೆಂಟ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಮತ್ತೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಮೀನ್ಸ್ ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಎಷ್ಟು ಬೈಂಡಿಂಗ್ ಇರುತ್ತೆ, ಎಷ್ಟು ಟೈಟ್ ಬೈಂಡ್ ಆಗಿರುತ್ತೆ. ಅಯಾನಿಕ್ ಅಲ್ಲಿ ಸ್ಟ್ರಾಂಗ್ ಬೈಂಡಿಂಗ್ ಫೋರ್ಸ್ ಇರುತ್ತೆ. ಇದನ್ನ ನಾವು ಕೊಲಂಬಿಕ್ ಅಂತಾನು ಕರಿತೀವಿ. ಕೊಲಂಬಿಕ್ ಬೈಂಡಿಂಗ್ ಫೋರ್ಸ್ ಅಥವಾ ಸ್ಟ್ರಾಂಗ್ ಬೈಂಡಿಂಗ್ ಫೋರ್ಸ್. ಇರುತ್ತೆ. ಬಟ್ ಅದೇ ಕೋವಾಲೆಂಟ್ ಅಲ್ಲಿ ಏನಾಗಿರುತ್ತೆ, ಇವಾಗ ನಿಮಗೆ ಗೊತ್ತಿದೆ ಆಲ್ರೆಡಿ, ಬಿಟ್ವೀನ್ ಅಯಾನಿಕ್ ಬಾಂಡ್ ಅಂಡ್ ಕೋವಾಲೆಂಟ್ ಬಾಂಡ್ ವಿಚ್ ಇಸ್ ಸ್ಟ್ರಾಂಗರ್? ಕೋವಾಲೆಂಟ್ ಮತ್ತೆ ಅಯಾನಿಕ್ ಅಲ್ಲಿ ಯಾವುದು ಸ್ಟ್ರಾಂಗ್ ಬಾಂಡ್? ಅಯಾನಿಕ್ ಈಸ್ ಸ್ಟ್ರಾಂಗ್ ಬಿಕಾಸ್ ಇಲ್ಲಿ ಅಯಾನ್ ಏನಾಗುತ್ತೆ, ಎಲೆಕ್ಟ್ರಾನ್ ಏನಾಗುತ್ತೆ, ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ಸ್ ವೇ ಕಂಪೇರ್ ಟು ಕೋವಾಲೆಂಟ್ ಅಂಡ್ ಅಯಾನಿಕ್ ಬಾಂಡ್ ಈಸ್ ಸ್ಟ್ರಾಂಗರ್. ಓಕೆ, ಹಾಗಾಗಿ ಇಲ್ಲಿ ಬೈಂಡಿಂಗ್ ಕೂಡ ಏನಾಗಿರುತ್ತೆ, ಬೈಂಡಿಂಗ್ ಬಿಟ್ವೀನ್ ದ ಟೂ ಆಟಮ್ಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕೋವಾಲೆಂಟ್ ಅಲ್ಲಿ ಏನಾಗುತ್ತೆ, ಬೈಂಡಿಂಗ್ ಫೋರ್ಸ್ ವಿಲ್ ಬಿ ವೀಕರ್. ಬೈಂಡಿಂಗ್ ಫೋರ್ಸ್ ಇದರಲ್ಲಿ ಕಡಿಮೆ ಇರುತ್ತೆ, ಹಾಗಾಗಿ ಕೋವಾಲೆಂಟ್ ಬಾಂಡ್ ಏನು ವೀಕ್. ಅಲ್ಲಿ ಬೈಂಡಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ ಅಯಾನಿಕ್ ಅಲ್ಲಿ, ಹಾಗಾಗಿ ಅದು ಸ್ಟ್ರಾಂಗ್. ಓಕೆನಾ? ಕೋಆರ್ಡಿನೇಟ್ ಅಲ್ಲಿ ಬೈಂಡಿಂಗ್ ಫೋರ್ಸ್ ಏನಿರುತ್ತೆ, ಬಿಟ್ವೀನ್ ಯಾವ್ದ್ರ ನಡುವೆ, ಬಿಟ್ವೀನ್ ಅಯಾನಿಕ್ ಅಂಡ್ ಕೋವಾಲೆಂಟ್. ಈ ಕಡೆ ಕೋವಾಲೆಂಟ್ ಇರಲ್ಲ, ಈ ಕಡೆ ಅಯಾನಿಕ್ ಇರಲ್ಲ, ಬಿಟ್ವೀನ್ ಇರುತ್ತೆ. ಮೀನ್ಸ್ ಬೈಂಡಿಂಗ್ ಫೋರ್ಸ್ ಯಾವ್ದ್ರಲ್ಲಿ ಇವಾಗ ಜಾಸ್ತಿ ಇರುತ್ತೆ, ಹಾಗಾದ್ರೆ ಅಯಾನಿಕ್ ಅಲ್ಲಿ ಬೈಂಡಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಕೋವಾಲೆಂಟ್ ಅಲ್ಲಿ ಕಡಿಮೆ ಇರುತ್ತೆ. ಅಂಡ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಏನಾಗುತ್ತೆ, ಬೈಂಡಿಂಗ್ ಫೋರ್ಸ್ ಬಿಟ್ವೀನ್ ಅಯಾನಿಕ್ ಅಂಡ್ ಕೋವಾಲೆಂಟ್ ಇರುತ್ತೆ. ಓಕೆ, ದಿಸ್ ಇಸ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಇವಾಗ ಹೇಳಿ, ಬಾಯ್ಲಿಂಗ್ ಪಾಯಿಂಟ್ಸ್. ಅಯಾನಿಕ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿನಾ, ಕೋಆರ್ಡಿನೇಷನ್ ಅಲ್ಲಿ ಜಾಸ್ತಿನಾ, ಅಂಡ್ ನೆಕ್ಸ್ಟ್ ಕೋವಾಲೆಂಟ್ ಅಲ್ಲಿ ಜಾಸ್ತಿನಾ? ಇಲ್ಲಿ ಸ್ಟ್ರಾಂಗ್ ಬಾಂಡ್, ಸ್ಟ್ರಾಂಗ್ ಕೋವಾಲೆನ್ಸಿ ಇದೆ ಅಂತ ಹೇಳಿದ್ರೆ ಇದನ್ನು ಬ್ರೇಕ್ ಮಾಡೋದಕ್ಕೆ ಜಾಸ್ತಿ ಎನರ್ಜಿ ಬೇಕು ತಾನೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಕೊಲಂಬಿಕ್ ಫೋರ್ಸ್ ಇದರಲ್ಲಿ ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಇದನ್ನ ಬಾಂಡ್ ಬ್ರೇಕ್ ಮಾಡಬೇಕು ಅಂದ್ರೆ ಜಾಸ್ತಿ ಎನರ್ಜಿ ಅಪ್ಲೈ ಮಾಡಬೇಕು. ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಇದರಲ್ಲಿ, ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ, ಹೈ ಇರುತ್ತೆ. ಓಕೆನಾ?
ಇದು ಬಾಂಡ್ ವೀಕ್ ಇದೆ ಅಂದ್ರೆ ಕಡಿಮೆ ಎನರ್ಜಿ ಅಪ್ಲೈ ಮಾಡಿದ್ರೆ ಸಾಕು, ನಾವು ಬಾಂಡ್ ಬ್ರೇಕ್ ಆಗುತ್ತೆ. ದಟ್ಸ್ ವೈ ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಲೋ ಇರುತ್ತೆ. ಬಟ್ ಅದೇ ಕೋಆರ್ಡಿನೇಷನ್ ಅಲ್ಲಿ ಬಿಟ್ವೀನ್ ಇರುತ್ತೆ, ಬಿಟ್ವೀನ್ ಅಯಾನಿಕ್ ಅಂಡ್ ಕೋವೆಲೆಂಟ್, ಬಿಟ್ವೀನ್ ಅಯಾನಿಕ್ ಅಂಡ್ ಕೋವೆಲೆಂಟ್ ಇರುತ್ತೆ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್. ಇವಾಗ ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಅಯಾನಿಕ್ ಅಲ್ಲಿ ಜಾಸ್ತಿ, ಕೋವೆಲೆಂಟ್ ಅಲ್ಲಿ ಕಡಿಮೆ, ಕೋಆರ್ಡಿನೇಷನ್ ಅಲ್ಲಿ ಬಿಟ್ವೀನ್ ಅಯಾನಿಕ್ ಮತ್ತೆ ಕೋವೆಲೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಮೂರನೇ ಪ್ರಾಪರ್ಟಿ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಇವಾಗ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಹೇಳಿ. ಕಂಡಕ್ಷನ್ ಈಸ್ ಅಯಾನಿಕಲ್ ಏನಾಗಿರುತ್ತೆ, ಅಯಾನಿಕಲಿ ನಾನು ನಿಮಗೆ ಪ್ರಾಪರ್ಟೀಸ್ ಹೇಳ್ತಾ, ಅಯಾನಿಕ್ ಬಾಂಡ್ ಪ್ರಾಪರ್ಟೀಸ್ ಹೇಳ್ಬೇಕಾದ್ರೆ ಹೇಳಿದ್ದೆ ಏನು, ಇನ್ ಸಾಲಿಡ್ ಸ್ಟೇಟ್ ಇಟ್ ಈಸ್ ಬ್ಯಾಡ್ ಕಂಡಕ್ಟರ್ ಅಯಾನಿಕ್, ಬಟ್ ಅದೇ ಇನ್ ಸೊಲ್ಯೂಷನ್ ಸ್ಟೇಟ್ ಗುಡ್ ಕಂಡಕ್ಟರ್. ದಟ್ಸ್ ವೇ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ನಥಿಂಗ್ ಬಟ್ ಇನ್ ಆಕ್ವಿಯಸ್ ಸ್ಟೇಟ್, ಇನ್ ಆಕ್ವಿಯಸ್ ಸ್ಟೇಟ್ it is good conductor, it is good conductor. ಕಂಡೀಷನ್ ಏನು, ಆಕ್ವಿಯಸ್ ಸ್ಟೇಟ್ ಅಲ್ಲಿ ಮಾತ್ರ, ಆಕ್ವಿಯಸ್ ಸ್ಟೇಟ್ ಅಲ್ಲಿ ಇದು ಗುಡ್ ಕಂಡಕ್ಟರ್. ಬಟ್ ಅದೇ ಕೋವೆಲೆಂಟ್ ಬಾಂಡ್ ಏನು, ಕೋವೆಲೆಂಟ್ ಬಾಂಡ್ ಏನು, ನೀವು ಸೊಲ್ಯೂಷನ್ ಸ್ಟೇಟ್ ತಗೊಳ್ಳಿ, ಸಾಲಿಡ್ ಸ್ಟೇಟ್ ತಗೊಳ್ಳಿ, ಇಟ್ ಈಸ್ ಬ್ಯಾಡ್ ಕಂಡಕ್ಟರ್, ಬ್ಯಾಡ್ ಕಂಡಕ್ಟರ್, ಇಟ್ ಈಸ್ ಬ್ಯಾಡ್ ಕಂಡಕ್ಟರ್. ಅದೇ ಇವಾಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ತಗೊಂಡ್ರೆ ಗ್ರೇಟರ್ ದ್ಯಾನ್ ಕೋವೆಲೆಂಟ್, ಗ್ರೇಟರ್ ದ್ಯಾನ್ ಕೋವೆಲೆಂಟ್ ಬಟ್ ಲೆಸ್ ದ್ಯಾನ್ ಅಯಾನಿಕ್. ಓಕೆ, ದಟ್ಸ್ ವೈ ಇಲ್ಲಿ ಕಂಡಕ್ಷನ್ ಏನಿರುತ್ತೆ, ಗ್ರೇಟರ್ ದ್ಯಾನ್ ಕೋವೆಲೆಂಟ್ ಇರುತ್ತೆ ಅಂಡ್ ಲೆಸ್ ದ್ಯಾನ್ ಅಯಾನಿಕ್, ಲೆಸ್ ದ್ಯಾನ್ ಅಯಾನಿಕ್. ಓಕೆ, ಯಾವುದು ಇದು, ಎಲೆಕ್ಟ್ರಿಸಿಟಿ ಕಂಡಕ್ಷನ್. ಓಕೆ, ನೆಕ್ಸ್ಟ್ ಸಾಲಿಬಿಲಿಟಿ ಇನ್ ಪೋಲಾರ್ ಸಾಲ್ವೆಂಟ್ಸ್. ಸಾಲಿಬಿಲಿಟಿ ಇನ್ ಪೋಲಾರ್ ಸಾಲ್ವೆಂಟ್ಸ್. ಪೋಲಾರ್ ಸಾಲ್ವೆಂಟ್ಸ್ ಅಂದ್ರೆ ಯಾವ್ಯಾವು, ಯಾವುದು ಪೋಲ್ಸ್ ಕ್ರಿಯೇಟ್ ಮಾಡುತ್ತೋ ಅವೆಲ್ಲವೂ ಪೋಲಾರ್ ಸಾಲ್ವೆಂಟ್ಸ್. ಮೀನ್ಸ್ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಪೋಲ್ ಕ್ರಿಯೇಟ್ ಮಾಡಿದ್ರೆ ಅವೆಲ್ಲವೂ ಪೋಲಾರ್ ಸಾಲ್ವೆಂಟ್ಸ್. ಇವಾಗ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಏನಾಗಿರುತ್ತೆ, ಪೋಲಾರ್ ಕಾಂಪೌಂಡ್ಸ್ ಅಲ್ಲಿ ಕಂಪೇರ್ ಟು ಅಯಾನಿಕ್ ಮತ್ತೆ ಕೋವೆಲೆಂಟ್. ಅಯಾನಿಕ್ ಹೈ ಸಾಲಿಬಿಲಿಟಿ ಇನ್ ಪೋಲಾರ್ ಸಾಲ್ವೆಂಟ್ಸ್, ಅಯಾನಿಕಲಿ okay, high solubility ionic, less solubility in covalent, means covalent compounds very less soluble in polar solvents. Polar solvents ಅಲ್ಲಿ ಬಹಳ ಕಡಿಮೆ ಸಾಲ್ಯುಬಲ್ ಆಗುತ್ತೆ ಅಂಡ್ ನೆಕ್ಸ್ಟ್ ಅಯಾನಿಕ್ ಬಾಂಡ್ಸ್ ಏನಿದೆ ಬಹಳ ಹೈ ಸಾಲ್ಯುಬಲ್ ಇರುತ್ತೆ ಇನ್ ಪೋಲಾರ್ ಸಾಲ್ವೆಂಟ್ಸ್. ಅದೇ ಇವಾಗ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೋಡಿದಾಗ ಸಾಲ್ಯುಬಿಲಿಟಿ ಏನ್ ಹೇಳುತ್ತೆ, ಬಿಟ್ವೀನ್ ಕೋವೆಲೆಂಟ್ ಅಂಡ್ ಅಯಾನಿಕ್, ಬಿಟ್ವೀನ್ ಕೋವೆಲೆಂಟ್ ಅಂಡ್ ಅಯಾನಿಕ್, ಬಿಟ್ವೀನ್ ಕೋವೆಲೆಂಟ್ ಅಂಡ್ ಅಯಾನಿಕ್ ಇರುತ್ತೆ ಸಾಲ್ಯುಬಿಲಿಟಿ. ನೆಕ್ಸ್ಟ್ ಪ್ರಾಪರ್ಟಿ ಈಸ್ solubility in non-polar solvents. Solubility in non-polar solvents ಇದೇನ್ ಬೇಕಾಗಲ್ಲ ಅನ್ಕೊಂತೀನಿ ನಾನು. Solubility in non-polar solvents is totally opposite. ಓಕೆನಾ, ಇದು ಅವಾಗ ಲೋ ಇರುತ್ತೆ, ಅವಾಗ ಇದು ಹೈ ಇರುತ್ತೆ, ಅದು ಬಿಟ್ವೀನ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಅದು ಬಿಡ. ನೆಕ್ಸ್ಟ್ ಫಿಸಿಕಲ್ ಸ್ಟೇಟ್.
ಫಿಸಿಕಲ್ ಸ್ಟೇಟ್, ಫಿಸಿಕಲ್ ಸ್ಟೇಟ್ ಏನಿರುತ್ತೆ, ಓಕೆ, ಅಯಾನಿಕ್ ಬಾಂಡ್ಸ್ ನ ಮೀನ್ಸ್ ಅಯಾನಿಕ್ ಕಾಂಪೌಂಡ್ಸ್ ನ ಫಿಸಿಕಲ್ ಸ್ಟೇಟ್ ಯಾವ ತರ ಇರುತ್ತೆ, ಜನರಲಿ ಇದು ಸಾಲಿಡ್ಸ್ ಎಲ್ಲವೂ, ಜನರಲಿ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆಲ್ ಸಾಲಿಡ್ಸ್. ಯಾವುದು ಅಯಾನಿಕ್ ಕಾಂಪೌಂಡ್ಸ್ ಆರ್ ಜನರಲಿ ಸಾಲಿಡ್ಸ್, ಬಟ್ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಮ್ಯಾಕ್ಸಿಮಮ್ ಇವೆಲ್ಲ ಲಿಕ್ವಿಡ್ಸ್ ಇರುತ್ತೆ, ಮತ್ತೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲೂ ಕೆಲವೊಂದು ಇರುತ್ತೆ. ಓಕೆ, ಅದೇ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೂರು ಇರುತ್ತೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಮೂರು ಸ್ಟೇಟ್ ಅಲ್ಲಿ ಇರುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲೂ ಇರುತ್ತೆ, ಅಂಡ್ ಲಿಕ್ವಿಡ್ ಸ್ಟೇಟ್ ಅಲ್ಲೂ ಇರುತ್ತೆ, ಅಂಡ್ ಗ್ಯಾಸಿಯಸ್ ಸ್ಟೇಟ್ ಅಲ್ಲೂ ಕೂಡ ಇರುತ್ತೆ. ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಅಯಾನಿಕ್, ಕೋವಲೆಂಟ್ and the coordinate bond. Okay, next ಒಂದು ಕ್ವಶನ್ ಬರ್ಕೊಳ್ಳಿ. ಇದಾಯ್ತಾ ಬರ್ಕೊಳ್ಳೋದು? ನೆಕ್ಸ್ಟ್ ಒಂದು ಕ್ವಶನ್ ಬರ್ಕೊಳ್ಳಿ. ಎಕ್ಸಾಂಪಲ್, ಒಂದು ಕ್ವಶನ್: ಇನ್ ದ ಗ್ಯಾಸ್ ಫೇಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಎಕ್ಸಿಸ್ಟ್ ಹ್ಯಾಸ್ ಎ ಡೈಮರ್. ಇನ್ ಗ್ಯಾಸ್ ಫೇಸ್ okay, in gas phase means in the gaseous condition, aluminum chloride, it's a formula AlCl3. Aluminum chloride means AlCl3 acts as a dimer, ಡೈಮರ್ ಅಂದ್ರೆ ಟೂ ಮಾಲಿಕ್ಯೂಲ್ಸ್ ಇಲ್ಲಿ ಏನಾಗಿರುತ್ತೆ, ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡ್ತೀರಿ ನೀವು, ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಗ್ಯಾಸಿಯಸ್ ಫೇಸ್ ಅಲ್ಲಿ ಮಾತ್ರ. ಗ್ಯಾಸಿಯಸ್ ಫೇಸ್ ಅಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಕ್ಟ್ಸ್ ಆಸ್ ಎ ಡೈಮರ್. ಅಂತ ಹೇಳಿದ್ರೆ ಇದನ್ನ Al2Cl6 ಅಂತ ಬರೀತೀವಿ ನಾವು, Al2Cl6. next acts as a dimer of the formula Al2Cl6. okay, ಅದರ skeleton, full stop, its skeletal structure is, its skeleton structure is ಹೇಗಿರುತ್ತೆ, this is Al, Cl3, this is Cl, this is Cl, this is Cl. okay, skeleton structure ಕೂಡ ಕೊಟ್ಟಿದ್ದಾರೆ ನಿಮಗೆ. okay, next ಬರ್ಕೊಳ್ಳಿ. complete the Lewis structure and indicate the coordinate covalent compounds. ಏನು ಕ್ವಶನ್ ಏನ್ ಕೇಳಿದ್ದಾರೆ ಇವಾಗ ಇಲ್ಲಿ, calculate or write the Lewis structure and indicate covalent and coordinate bonds. ಇವಾಗ ಲಿವಿಸ್ ಸ್ಟ್ರಕ್ಚರ್ ಬರೀಬೇಕು, ಮತ್ತೆ ಕೋವಲೆಂಟ್ ಬಾಂಡ್ ಯಾವ್ಯಾವು, ಕೋಆರ್ಡಿನೇಟ್ ಬಾಂಡ್ ಯಾವ್ಯಾವು ಅದನ್ನ ನೀವು ಹೇಳ್ಬೇಕು.
ಎಷ್ಟು ನಿಮಿಷ ಬೇಕು ಇದಕ್ಕೆ? ಏನೇನ್ ಶೋ ಆಗುತ್ತೆ ಇವಾಗ? ನಾನು ಜನರಲ್ ಬರ್ದಿದ್ದೀನಿ. ಇದರಲ್ಲಿ ನೀವು ಕೋಆರ್ಡಿನೇಟ್ ಯಾವ್ಯಾವು, ಕೋವಲೆಂಟ್ ಯಾವ್ಯಾವು, ನೆಕ್ಸ್ಟ್ ಅದನ್ನ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಕೂಡ ಬರಿಬೇಕು. ಓಕೆ, ಇವಾಗ ಸಿ ಎಲ್ ಇದೆ. ಸಿ ಎಲ್ ಅಲ್ಲಿ ಲೋನ್ ಪೇರ್ಸ್ ಎಷ್ಟು ಇರುತ್ತೆ? ಲೋನ್ ಪೇರ್ಸ್ ಎಷ್ಟು ಇರುತ್ತೆ ಸಿ ಎಲ್ ಅಲ್ಲಿ? 3 ಲೋನ್ ಪೇರ್ಸ್. ಓಕೆ, ಇವಾಗ ನ್ಯಾಚುರಲಿ ನಾವು ನೋಡೋದಾದ್ರೆ ಸಿ ಎಲ್ ಗೆ ಎಷ್ಟು ಬಾಂಡ್ಸ್? ಸಿ ಎಲ್ ಗೆ ಎಷ್ಟು ಬಾಂಡ್ಸ್? 1 ಮೂರ್, ಓನ್ಲಿ 1 ಬಾಂಡ್. ಬಟ್ ಇಲ್ಲಿ 2 ಬಾಂಡ್ ಬಂದಿದೆ ಅಂದ್ರೆ ಅದರಲ್ಲಿ ಒಂದು ಕೋಆರ್ಡಿನೇಟ್ ಇದ್ದೇ ಇರುತ್ತೆ. ಇಲ್ಲಿ ಸಿ ಎಲ್ 1 ಬಾಂಡ್ ಇದೆ, ಇಲ್ಲಿ ಸಿ ಎಲ್ ಗೆ 2 ಬಾಂಡ್ ಇದೆ. 2 ಬಾಂಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕೋಆರ್ಡಿನೇಟ್ ಬಾಂಡ್ ಇದ್ದೇ ಇರುತ್ತೆ. ದಟ್ಸ್ ವೇ ಇವಾಗ ಇಲ್ಲಿ ನಾವು ಬರೆಯೋದಾದ್ರೆ ದಿಸ್ ಈಸ್ ಅಲ್ಯೂಮಿನಿಯಂ, this is Cl, this is aluminium, this is Cl, this is also Cl, this is also Cl. ಹೀಗಿದೆ ಜನರಲಿ. ಇವಾಗ ನಾವು ಇದನ್ನ ಓಕೆ, ಇವಾಗ ನೋಡಿ ಇಲ್ಲಿ ಸಿ ಎಲ್ ಗೆ ನಾರ್ಮಲಿ 1 ಬಾಂಡ್ ಬರಬೇಕಾಗಿತ್ತು, 2 ಬಾಂಡ್ ಇದೆ ಅಂದ್ರೆ ಇದರಲ್ಲಿ ಒಂದು ಕೋಆರ್ಡಿನೇಟ್ ಇರುತ್ತೆ. ಓಕೆನಾ? ಇಲ್ಲಿ ಅಗೇನ್ ಇಲ್ಲಿ ಒಂದು ಕೋಆರ್ಡಿನೇಟ್ ಇರುತ್ತೆ. ದಟ್ಸ್ ವೈ ಕೋಆರ್ಡಿನೇಟ್ ಬಾಂಡ್ಸ್ ಎಷ್ಟಿದಾವೆ? 2 ಕೋಆರ್ಡಿನೇಟ್ ಬಾಂಡ್ ಇದಾವೆ. ಅದು ಹೇಗೆ ನೀವು ಅಬ್ಸರ್ವ್ ಮಾಡ್ಕೋಬೇಕು, ಹೇಗೆ ನಿಮಗೆ ಗೊತ್ತಾಗುತ್ತೆ ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳಿದ್ರೆ, ಜನರಲಿ ವೇಲೆನ್ಸಿಗಿಂತ ಯಾವ್ಯಾವ ಜಾಸ್ತಿ ಇದಾವೆ ಅವೆಲ್ಲ ಕೋಆರ್ಡಿನೇಟ್ ಬಾಂಡ್. ಇವಾಗ ಸಿ ಎಲ್ ನ ವೇಲೆನ್ಸಿ ಇಸ್ 1, ಬಟ್ ಅಲ್ಲಿ 2 ಬಾಂಡ್ಸ್ ಇದಾವೆ ಅಂದ್ರೆ ಅಲ್ಲಿ ಒಂದು ಕೋಆರ್ಡಿನೇಟ್ ಬಾಂಡ್ ಇದ್ದೇ ಇರುತ್ತೆ. ನೆಕ್ಸ್ಟ್ ರಿಮೈನಿಂಗ್, ಇವಾಗ ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್ ಅನ್ನ ಬರಿಬೇಕು ಅಂದ್ರೆ ಸಿ ಎಲ್ ಅಲ್ಲಿ 3 ಲೋನ್ ಪೇರ್ಸ್ ಇರುತ್ತೆ, 3 ಲೋನ್ ಪೇರ್. ಈ ಸಿ ಎಲ್ ಗೆ 3 ಲೋನ್ ಪೇರ್. ಓಕೆ, ಇಲ್ಲಿ ಸಿ ಎಲ್ ಗೆ 3 ಲೋನ್ ಪೇರ್ಸ್ ಇರುತ್ತೆ. ಓಕೆ, ಸಾರಿ ದಿಸ್ 3 ಲೋನ್ ಪೇರ್ಸ್ ಇರುತ್ತೆ. ನೆಕ್ಸ್ಟ್ ಈ ಸಿ ಎಲ್ ಗೆ 3 ಲೋನ್ ಪೇರ್ಸ್, ಇಲ್ಲಿ 3, ಇಲ್ಲಿ 3. ಇವಾಗ ಏನಾಯ್ತು? ಲೀವಿಸ್ ಡಾಟ್ ಸ್ಟ್ರಕ್ಚರು ಕೂಡ ಆಯ್ತು. ನೆಕ್ಸ್ಟ್ ನಮ್ಗೆ ಅದರಲ್ಲಿ ಕೋವಾಲೆಂಟ್ ಬಾಂಡ್ಸ್ ಎಷ್ಟಿದಾವೆ? ಕೋವಾಲೆಂಟ್ ಬಾಂಡ್ಸ್, ಕೋವಾಲೆಂಟ್ ಬಾಂಡ್ಸ್ ಆರ್ ಎಷ್ಟಿದಾವೆ? 1 2 3 4 5 6 ಇದಾವೆ. ಕೋಆರ್ಡಿನೇಟ್ ಬಾಂಡ್ these 2, and next Lewis dotted structure already represent ನಾವು ಮಾಡಿದ್ವಿ. ಈ ತರ ನಾವು ರೆಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಹೆಡ್ಲೈನ್ ಈಸ್ ಫಾರ್ಮಲ್ ಚಾರ್ಜ್. ಫಾರ್ಮಲ್ ಚಾರ್ಜ್. Formal charge. Formal charge. What do you mean by formal charge?